ಚುನಾವಣೆಗೆ ಅದರಲ್ಲೂ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೌಂಟ್ ಡೌನ್ ಶುರುವಾಗಿದೆ. ಅಂತಿಮ ಘಟ್ಟಕ್ಕೆ ಫಸ್ಟ್ ಆಫ್ ಲೋಕ ಎಲೆಕ್ಷನ್ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳತ್ತೆ. ಇವತ್ತು ಸಂಜೆ 6 ಗಂಟೆಗೆ. ಇವತ್ತು ಸಂಜೆ 6 ಗಂಟೆಯಿಂದ ಬಹಿರಂಗ ಪ್ರಚಾರ ಮಾಡುವಂತಿಲ್ಲ, ಅಂತ್ಯ ಆಗತ್ತೆ. ದಕ್ಷಿಣ ಕರ್ನಾಟಕದ ಸುಮಾರು 14 ಕ್ಷೇತ್ರಗಳಿಗೆ ರಾಜ್ಯದಲ್ಲಿ ಶುಕ್ರವಾರ 26ನೇ ತಾರೀಕು ಮತದಾನ ನಡೀತಾ ಇದೆ. ಮತದಾರರನ್ನ ಸೆಳೆಯೋಕೆ ನಾಳೆ ಕೊನೆ ಕಸರತ್ತು. ಚುನಾವಣಾ ಕಣದಲ್ಲಿ 247 ಜನ ಅಭ್ಯರ್ಥಿಗಳಿದ್ದಾರೆ. ಬಂಡಾಯ ಎದ್ದಿರೋರು, ಬಿಜೆಪಿಯವರು ಅಂದ್ರೆ ಮೈತ್ರಿ, ಬಿಜೆಪಿ ಜೆಡಿಎಸ್ನವರು, ಕಾಂಗ್ರೆಸ್ನವರು. ಇದರ ನಡುವೆ ಇವತ್ತು ಸಂಜೆಯೊಳಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಹಾಗಾಗಿ ಅಬ್ಬರದ ರೋಡ್ ಶೋ, ಸಮಾವೇಶಗಳನ್ನ ಎಲ್ಲಾ ಪಕ್ಷದವರು, ಅಭ್ಯರ್ಥಿಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಮೊದಲ ಹಂತದ ಚುನಾವಣೆ ಇದೀಗ ಫೈನಲ್ ಸ್ಟೇಜಿಗೆ ಬಂದು ನಿಂತಿದೆ. 26ನೇ ತಾರೀಕು ಬಂದೇ ಬಿಡ್ತು. ಇವತ್ತು ಸಂಜೆ 6 ಗಂಟೆಯೊಳಗೆ ಬಹಿರಂಗ ಪ್ರಚಾರವನ್ನು ಅಂತ್ಯ ಮಾಡಬೇಕು. ಬಿಜೆಪಿ, ಕಾಂಗ್ರೆಸ್ ಘಟಾನುಘಟಿ ನಾಯಕರು ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ತಮ್ಮ ಪಕ್ಷದವರನ್ನ ಗೆಲ್ಲಿಸ್ಕೊಳ್ಳೇಬೇಕನ್ನುವಂತಹ ಪ್ರತಿಷ್ಠೆಯ ಒಂದು ಕಣವಾಗಿ ರಾಜ್ಯ ಬದಲಾಗಿದೆ. ಕರಾವಳಿ ಭಾಗ, ಮಲೆನಾಡು ಭಾಗ ಎಲ್ಲ ಕಡೆಯಲ್ಲೂ ಕೂಡ ಅಬ್ಬರದ ರೋಡ್ ಶೋ, ಸಮಾವೇಶಗಳು ಇವತ್ತಂತೂ ಇನ್ನೂ ಭರ್ಜರಿಯಾಗಿ ಸಾಗತ್ತೆ. ಸೂರ್ಯ ನೆತ್ತಿ ಎನ್ಸಿಡೋದು, ಈ ಚುನಾವಣೆಯ ಕಾವು ಇನ್ನೂ ಹೆಚ್ಚಾಗತ್ತೆ. ಓಕೆ, ಇವತ್ತು ಸಂಜೆಯಿಂದ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಅದರ ಜೊತೆಯಲ್ಲೇ ಮತ್ತಿನ್ಯಾವುದೇ ಆಮಿಷಗಳನ್ನ ಒಡ್ಡಬಾರ್ದು, ಮತ್ತೊಂದು ಮಗದೊಂದು ಅನ್ನೋ ಹಿನ್ನೆಲೆಯಲ್ಲಿ ಇದು ಮುಂಚಿನಿಂದಲೂ ಕೂಡ ನಡ್ಕೊ ಬಂದಿರೋದು. ಮದ್ಯ ಮಾರಾಟವನ್ನ ನಿಷೇಧ ಮಾಡ್ತಾರೆ. ಅಂದ್ರೆ ಅದನ್ನ ಕೊಟ್ಟು ಜನರನ್ನ ಸೆಳಿಬಾರ್ದು, ಮತದಾರರಿಗೆ ಆಮಿಷಗಳನ್ನ ಒಡ್ಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಕೂಡ ನಿಷೇಧ. ಇವತ್ತು ಸಂಜೆಯಿಂದ 2 ದಿನ ಇರಲ್ಲ. ಸಂಜೆ 6 ಗಂಟೆಯಿಂದ ನಾಳೆ ಇರಲ್ಲ, ನಾಡ್ ತನಕ.